ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ಸಿಂಪಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಎಗ್ಗಿದ ರೆಸಿಪಿ. ನಮಗೆ ಕೆಲವೊಮ್ಮೆ ತುಂಬಾ ಲೇಜಿ ಆಗ್ತದೆ, ಉದಾಸೀನ ಆಗ್ತದೆ, ಏನು ಮಾಡೋದು ಬೇಡ ಹೀಗೆ ಅಂತ. ಆಗ ಇದನ್ನು ಇಮಿಡಿಯೇಟ್ ಆಗಿ ನಮಗೆ ಮಾಡಬಹುದು. ತುಂಬಾ ಈಸಿ ಉಂಟು ಈ ರೆಸಿಪಿ. ಕೆಲವೊಮ್ಮೆ ನಮ್ಮ ಮನೆಗೆ ನೆಂಟರೆಲ್ಲ ಬರ್ತಾರಲ್ಲ, ಆಗ ಈ ರೆಸಿಪಿ ಮಾಡಬಹುದು. ಅಥವಾ ನಾವು ಕೆಲವೊಮ್ಮೆ ನಾವೇ ಹೊರಗೆ ಹೋಗ್ತೀವಿ, ಏನಾದ್ರೂ ಕೆಲಸ ಇದ್ರೆ ಬರುವಾಗ ಲೇಟ್ ಆಗ್ತದೆ, ಆ ಬಿಸಿಲಿನಲ್ಲಿ ಎಲ್ಲ ಬರುವಾಗ ಏನು ಮಾಡೋದು ಬೇಡ ಅಂತ ಆಗ್ತದೆ. ಆಗೆಲ್ಲ ಈ ರೆಸಿಪಿಯನ್ನು ಮಾಡಬಹುದು, ಯಾಕಂದ್ರೆ ಬೇಗ ಆಗ್ತದೆ, ಸಿಂಪಲ್ ಉಂಟು. ಸೊ ಇದನ್ನು ಮಾಡಬಹುದು ಆ ಟೈಮಲ್ಲ ಎಲ್ಲ. ಎಗ್ಗಿದ ರೆಸಿಪಿ, ಬನ್ನಿ ನೋಡು ಹೇಗೆ ಮಾಡೋದು ಅಂತ. ಈ ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಢಾಬಾ ಸ್ಟೈಲ್ ಎಗ್ ಮಸಾಲ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಅಂದರೆ ತುಂಬ ಈಸಿ ಉಂಟು, ಟ್ರೈ ಮಾಡಬಹುದು ಇದು ನಿಮಗೆ ಮನೆಯಲ್ಲಿ. ಮೊದಲಿಗೆ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ 2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಇಷ್ಟುವರೆಗೆ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿ ಫ್ರೈ ಮಾಡಿ. ಕಟ್ ಮಾಡಿ ಹಾಕಬೇಕು ಅಂತ ಏನಿಲ್ಲ, ಹಾಗೇನೆ ಹಾಕ್ಬೋದು. ನಂತರ ಒಂದು 2 ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಯಾಕೆಂದ್ರೆ ಆಗ ಟೊಮೆಟೊ ಬೇಗ ಬೇಯ್ತದಲ್ಲ. ಈಗೆಲ್ಲ ಕುಕ್ ಆಗಿದೆ. ಇದಕ್ಕೆ ಈಗ ಗೇರು ಬೀಜವನ್ನು ಸೇರಿಸಿ, ಅಂದ್ರೆ ಕ್ಯಾಶ್ಯೂ ನಟ್ಸ್ ಅನ್ನು ಹಾಕಿ. ಕ್ಯಾಶ್ಯೂ ನಟ್ಸ್ ಯಾಕೆ ಹಾಕ್ಬೇಕಂದ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗ್ತದೆ, ಅದಕ್ಕೋಸ್ಕರ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಮತ್ತೆ ಇದು ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಡೀರಿ. ಅಷ್ಟರವರೆಗೆ ನಾವು ಬಾಯ್ಲ್ಡ್ ಎಗ್ ಅನ್ನು ತೆಕ್ಕೊಂಡು ಅದಕ್ಕೆ ಪ್ರಿಕ್ ಮಾಡಿ. ಹೀಗೆ ಯಾಕೆ ಮಾಡೋದಂದ್ರೆ ಆಗ ಫ್ರೈ ಮಾಡುವಾಗ ಎಣ್ಣೆ ಸ್ಪ್ಲಾಶ್ ಆಗುದಿಲ್ಲ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪ್ಯಾನಿಗೆ ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ಇದನ್ನು ತೆಗೆದಿಡಿರಿ. ಈಗ ಇನ್ನೊಂದು ಬಾಣಲೆಯಲ್ಲಿ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೊಂದು ಚಿಕ್ಕ ದಾಲ್ಚೀನಿ ಅಂದ್ರೆ ಕೆತ್ತೆ, 1 ಪುಲಾವ್ ಎಲೆ, 1-2 ಲವಂಗ ಮತ್ತೆ 1 ಅದು ಕಪ್ಪು ಏಲಕ್ಕಿ ಹೇಳ್ತೀವಲ್ಲ ಅದನ್ನು ಹಾಕಿ, ಮತ್ತೆ 1-2 ಏಲಕ್ಕಿಯನ್ನು ಹಾಕಿ. ಇದಕ್ಕೀಗ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಮತ್ತೆ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ. ಇದು ಹಾಕುವಾಗ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಬೇಕು. ನಂತರ ಆನ್ ಮಾಡಿ ನಾವು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಅನ್ನು ಹಾಕಿ. ನಾನು ಸ್ವಲ್ಪ ಮಿಕ್ಸಿಯನ್ನು ತೊಳೆದು ಅದರ ನೀರು ಕೂಡ ಹಾಕಿದ್ದೇನೆ, ಮಿಕ್ಸಿ ಜಾರ್ ಅನ್ನು ತೊಳೆದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ತುಂಬಾ ಫ್ರೈ ಆಗ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ನಾವು ಮೊದಲೇ ಎಲ್ಲ ಮಸಾಲವನ್ನು ಫ್ರೈ ಮಾಡಿ ಇಟ್ಟಿದ್ದೀವಿ ಅಲ್ಲ. ಸೊ ಇದನ್ನೊಂದು 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗ್ತದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 3 ಟೀ ಸ್ಪೂನ್ ಅಷ್ಟು ಮೊಸರನ್ನು ಹಾಕಬೇಕು. ಮೊಸರು ಹಾಕುವಾಗ ಕೂಡ ಹಾಗೆ
ಗ್ಯಾಸ್ದು ಫ್ಲೇಮ್ ಅನ್ನು ತುಂಬಾ ಸ್ಲೋ ಇಡಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆದ ನಂತರ ನಾವು ಫ್ರೈ ಮಾಡಿಟ್ಟ ಎಗ್ಸ್ ಅನ್ನು ಹಾಕಬೇಕು. ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ 1-2-3 ನಿಮಿಷ ಹಾಗೆ ಕವರ್ ಮಾಡಿ ಕುಕ್ ಮಾಡಿ. ಉಪ್ಪು ಸರಿ ಇದೆ ಇಲ್ವಾ ಅಂತ ನೋಡ್ಬೇಕು ಈ ಸ್ಟೇಜ್ ಅಲ್ಲಿ. ಇಲ್ಲದಿದ್ರೆ ಈ ಸ್ಟೇಜ್ ಅಲ್ಲಿ ಹಾಕಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಧಾಬಾ ಸ್ಟೈಲ್ ಎಗ್ ಮಸಾಲ ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೇದಾಗ್ತದೆ ಇದು. ನೀವು ಚಪಾತಿ ಜೊತೆ, ದೋಸೆ, ನೀರ್ ದೋಸೆ ಅಥವಾ ರೋಟಿ, ನಾನ್, ಕುಲ್ಚಾ, ರೈಸ್ ಜೊತೆ ಯಾವ್ದ್ರಲ್ಲಿ ಕೂಡ ಇದನ್ನು ತಿನ್ಬಹುದು. ನೆಕ್ಸ್ಟ್ ನಾನು ಸಿಂಪಲ್ ಆಗಿ ಎಗ್ ಫ್ರೈ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಉಂಟು ಇದು. ಜಸ್ಟ್ 1-2-3 ನಿಮಿಷದಲ್ಲಿ ಆಗ್ತದೆ. ನೀವು ಎಗ್ ಬಾಯ್ಲ್ ಮಾಡಿ ಇಟ್ಟರೆ ಒಂದು ಬಾಣಲೆಗೆ 1-2 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ಕೇರ್ಫುಲ್ ಆಗಿರಿ, ಇದು ಹಾಕುವಾಗ ತುಂಬಾ ಸ್ಪ್ಲಾಶ್ ಆಗ್ತದೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದನ್ನು ಹಾಕಿ ಫ್ರೈ ಮಾಡಿ 1 ನಿಮಿಷ. ಸ್ಲೋ ಫ್ಲೇಮಲ್ಲಿ ಇಡಿ. ಇದು ಮಾಡುವಾಗ ತುಂಬಾ ಸ್ಲೋ ಫ್ಲೇಮಲ್ಲಿ ಇಡಬೇಕು. ಇದನ್ನು ಫ್ರೈ ಮಾಡಿ 1 ಮಿನಿಟ್ ತನಕ ಫ್ರೈ ಮಾಡಿ. ಇದಕ್ಕೆ ನಾವು ಬಾಯ್ಲ್ ಮಾಡಿಟ್ಟ ಎಗ್ ಅನ್ನು ಹಾಕಿ ಎಗ್ಗಿಗೆ ಸ್ಲಿಟ್ಸ್ ಅನ್ನು ಹಾಕಬೇಕು. ಜಸ್ಟ್ 1 ನಿಮಿಷ ಇದನ್ನು ಕೂಡ ಫ್ರೈ ಮಾಡಿ. ಮತ್ತೆ ಸಾಲ್ಟ್ ಅನ್ನು ಹಾಕಿ. ನಂಗೆ ಆಗ ಮರ್ತೋಗಿತ್ತು ಹಾಕ್ಲಿಕ್ಕೆ, ಅದಕ್ಕೆ ನಾನು ಈಗ ಹಾಕ್ತಿದ್ದೆ. ಗಾರ್ನಿಶಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಮ್ಮ ಎಗ್ ಫ್ರೈ ರೆಡಿ ಆಗ್ತದೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಉಂಟು. ಯಾರಿಗೆ ಕೂಡ ಮಾಡಬಹುದು ಇದು. ಇವನ್ ಬ್ಯಾಚುಲರ್ಸ್ನವ್ರಿಗೆ ಕೂಡ ಮಾಡಬಹುದು ಇದು. ನಮ್ಮ ಸಿಂಪಲ್ ಆದ ಎಗ್ ಫ್ರೈ ರೆಡಿ ಆಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಒಳ್ಳೇದುಂಟಲ್ಲ ರೆಸಿಪಿ, ಸಿಂಪಲ್ ಕೂಡ ಉಂಟು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.